ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ನಾವು ಈ ಕ್ಲಾಸಲ್ಲಿ ಫಿಬೊನಾಕಿ ರಿಟ್ರೇಸ್ಮೆಂಟ್ ಬಗ್ಗೆ ತಿಳ್ಕೊತಿದ್ದೇವೆ. ಸೊ ಇದನ್ನು ಟೆಕ್ನಿಕ್ ಅನಲೈಸಲ್ಲಿ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ಓಕೆ, ಫಿಬೊನಾಕಿ ರಿಟ್ರೇಸ್ಮೆಂಟ್ನ ಬೇಸಿಕ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದು 12th ಸೆಂಚುರಿ, 12ನೇ ಶತಮಾನದಲ್ಲಿ ಇಟಾಲಿಯನ್ ಗಣಿತ ತಜ್ಞ ಫಿಬೊನಾಕಿ ನಂಬರ್ ಅನ್ನೋದವರು ಡೆವಲಪ್ ಮಾಡಿದ್ದಾರೆ. ಸೊ ಫಿಬೊನಾಕಿ ನಂಬರ್ಸ್ ಅನ್ನೋದು ಯಾವ ಥರ ಇರುತ್ತೆ ಅಂದರೆ ಫ್ರಮ್ 0 ಸ್ಟಾರ್ಟ್ ಆಗುತ್ತೆ. 0, 1 ಆ್ಯಂಡ್ ಇವೆರಡು ನಂಬರ್ ಆ್ಯಡ್ ಮಾಡಿದಾಗ 0 + 1 1 ಆಗುತ್ತೆ. ಆ್ಯಂಡ್ 1 + 1 ಆ್ಯಡ್ ಮಾಡಿದ್ರೆ 2 ಆಗುತ್ತೆ. 2 + 1 3, 3 + 2 5, 5 + 3 8, 8 + 5 13, 13 + 18 21, 20 + 13 34, 34 + 85 55, 55 + 34 89. ಈ ಥರ ಎರಡು ನಂಬರ್ ಕೂಡಿಸಿದಾಗ, ಮುಂದೆ ಇರುವ ಎರಡು ನಂಬರ್ಸ್ನ ಕೂಡಿಸಿದಾಗ ನೆಕ್ಸ್ಟ್ ನಂಬರ್ ಬರುತ್ತೆ. ಅದೇ ಫಿಬೊನಾಕಿ ನಂಬರ್ ಆಗಿರುತ್ತೆ. ಪ್ರತಿಯೊಂದು ಮೂಮೆಂಟ್ಸ್ ಅನ್ನೋದು ಈ ಫಿಬೊನಾಕಿ ನಂಬರ್ಸಿಂದನೇ ಆಗಿರುತ್ತೆ. ಅಂದರೆ ಆ ಮೂಮೆಂಟ್ಸ್ ಆ ಥರ ಆಗಿದೆ, ಆಮೇಲೆ ಅಬ್ಸರ್ವೇಷನ್ ಅನ್ನೋದು ಇವ್ರು ಮಾಡಿದ್ದಾರೆ. ಓಕೆ, ಅಕ್ಯುರೇಸಿನೂ ಅದೇ ಥರ ಬರುತ್ತೆ, ಅದೇ ಥರ ರೀಟ್ರೇಸ್ ಆಗುತ್ತೆ, ಅದೇ ಥರ ಆ ಪಾಯಿಂಟ್ಸ್ ಅನ್ನೋದು ಕನೆಕ್ಟ್ ಆಗುತ್ತೆ ಅಂತೇಳಿ ಹೇಳಲಾಗಿದೆ. ಇಲ್ಲಿರೋ ನಂಬರ್ಸ್ ಇದೆಯಲ್ಲ 1 2 3 5 8 13 21 34 55 89 ಇದೆಯಲ್ಲ. ಸೊ ಎಲ್ಲ ನಂಬರ್ಸ್ಗಳಿಗೆ ಮ್ಯಾಜಿಕ್ ಏನಿದೆ ಅಂದರೆ ಈ ನಂಬರಿಂದ ಈ ನಂಬರ್ಗೆ ಡಿವೈಡ್ ಮಾಡಿದರೆ, ಅಂದರೆ 89 / 55 ಮಾಡಿದರೆ ನಮಗೆ 1.618 ಅನ್ನೋದೇ ಬರುತ್ತೆ. 1.618. ಸೊ ಇದಕ್ಕೆ ನಾವು ಗೋಲ್ಡನ್ ರೇಷಿಯೋ ಅಂತೇವೆ. ಮತ್ತು ನೀವು 89 + 54 ಅನ್ನೋದು ಮಾಡ್ಬೋದು. 144 ಅನ್ನೋದು ಬರುತ್ತೆ. ಓಕೆ, 144 / 89 ಮಾಡಿದ್ರೂ 1.618 ಅನ್ನೋದೇ ಬರುತ್ತೆ. ಇದಕ್ಕೆ ನಾವು ಗೋಲ್ಡನ್ ರೇಷಿಯೋ ಅಂತೇವೆ. ಗೋಲ್ಡನ್ ರೇಷಿಯೋ ಈ ನಂಬರಿಂದ ಮುಂದೆ ಇರುವ ನಂಬರ್ಗೆ ನಾವು ಡಿವೈಡ್ ಮಾಡಿದ್ರೆ 1.618 ಅನ್ನೋದೇ ಬರುತ್ತೆ. ಓಕೆ, 34 / 21 ಅನ್ನೋದು ಮಾಡಿದರೆ 1.618 ಅನ್ನೋದೇ ಬರುತ್ತೆ. ಓಕೆ, ಇದಕ್ಕೆ ನಾವು ಗೋಲ್ಡನ್ ರೇಷಿಯೋ ಅಂತೇವೆ. ಫಿಬೊನಾಕಿ ಸೀರೀಸ್ ಅನ್ನೋದು ಈ ನಮ್ಮ ಪರಿಸರದಲ್ಲಿರುವ ಪ್ರತಿಯೊಂದರ ಮೇಲೆ ಇದು ಕಾಣಿಸ್ತಾ ಇರುತ್ತೆ. ಅಂದರೆ ನಮ್ಮ ದೇಹದ ಅಂಗಗಳಲ್ಲಿ, ನಮ್ಮ ಬಾಡಿ ಪಾರ್ಟ್ ಆಗಿರುವಂಥ ಕಿವಿ, ಇದನ್ನು ಫಿಬೊನಾಕಿ ಸೀರೀಸ್ ಥರನೇ ಬೆಳೆದಿದೆ. ಗಿಡದ ಎಲೆಗಳು ಆ್ಯಂಡು ಹೂವಿನ ದಳಗಳು ಆ್ಯಂಡ್ ಎನಿಮಲ್ ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಅಥವಾ ಫ್ರೂಟ್ಸು ಆ್ಯಂಡ್ ವೆಜಿಟೇಬಲ್ಸು, ಭಾಳಷ್ಟು ಈ ಫಿಬೊನಾಕಿ ಸೀರೀಸ್ ಮೇಲೇ ಅವು ಬೆಳೆದಿರುತ್ತೆ. ಅಂದರೆ ಸೆಂಟರ್ ಪಾಯಿಂಟಿಂದ ಹಿಡ್ಕೊಂಡು ಈ ಥರನೇ ಬೆಳೆದಿರುತ್ತೆ. ಇದಕ್ಕೆ ನಾವು ಫಿಬೊನಾಕಿ ಸೀರೀಸ್ ಅಂತೇವೆ. ಓಕೆ, ಒಂದ್ಸರಿ ನಾವು ಫಿಬೊನಾಕಿ ನಂಬರ್ಸ್ನ ಬರೆದುಕೊಳ್ಳೋಣ. 0 1 2 3 5, 5 + 3 8, 8 + 5 13, 13 + 18 21, 21 + 13 34. ಅಂದರೆ ಮುಂದಿರೋ ನಂಬರ್ಸ್ನ ಕೂಡಿಸುವುದು. ಹೌದಾ? 34 + 21 ಮಾಡಿದರೆ 55, 55 + 34 89, 89 + 55 144. ಹೌದಾ? 144 + 89 233. ಓಕೆ, ಇಷ್ಟು ಸಾಕು. ಇವೆಲ್ಲವೂ ಫಿಬೊನಾಕಿ ನಂಬರ್ಸ್ ಆಗಿರುತ್ತೆ. ಗೋಲ್ಡನ್ ರೇಷಿಯೋ ಅನ್ನೋದು 1.618 ಅನ್ನೋದು ಗೋಲ್ಡನ್ ರೇಷಿಯೋ ಆಗಿರುತ್ತೆ. ಅಂದರೆ ಈ ನಂಬರ್ಗೆ ನಾವು ಮುಂದೆ ಇರುವ ನಂಬರಿಂದ ಡಿವೈಡ್ ಮಾಡಿದರೆ 1.618 ಅನ್ನೋದು ಬರುತ್ತೆ. ಇದು ಯಾವುದೇ ನಂಬರ್ಗೆ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಮುಂದೆ ಇರೋ ಪ್ರೀವಿಯಸ್ ನಂಬರಿಂದ ನಾವು ಡಿವೈಡ್ ಮಾಡಿದಾಗ ಈ ಗೋಲ್ಡನ್ ರೇಷಿಯೋ ಅನ್ನೋದೇ ಬರುತ್ತೆ. ಆ್ಯಂಡ್ ಇನ್ನು ಈ ನಂಬರ್ಸ್ಗಳಲ್ಲಿ ಬೇರೆ ರೇಷಿಯೋಸ್ಗಳು ನೋಡ್ತೇವೆ. ಫಿಬೊನಾಕಿ ರೇಷಿಯೋಸ್ಗಳು ಇರುತ್ತೆ. ಒಂದು ನಂಬರಿಂದ ಇನ್ನೊಂದು ನಂಬರ್ಗೆ ಡಿವೈಡ್ ಮಾಡಿದರೆ ಏನು ರೇಷಿಯೋಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ ಈಗ. ಓಕೆ, ಎಕ್ಸಾಂಪಲ್ಗೆ ಫಸ್ಟ್ ಒನ್, ಗೋಲ್ಡನ್ ರೇಷಿಯೋ ಅನ್ನೋದು ಯಾವ ಥರ ಡಿವೈಡ್ ಮಾಡಿದ್ವಿ? ಪ್ರೆಸೆಂಟ್ ಇರೋ ನಂಬರಿಂದ ಮುಂಚೆ ಇರುವ ಒಂದು ನಂಬರ್ಗೆ ಡಿವೈಡ್ ಮಾಡಿದಾಗ ಗೋಲ್ಡನ್ ರೇಷಿಯೋ ಅನ್ನೋದು ಬಂದಿದೆ. ಹೌದಾ? ಈಗ ಮುಂಚೆ ಇರೋ ನಂಬರಿಂದ ಪ್ರೆಸೆಂಟ್ ನಂಬರ್ಗೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 144 / 233 ಮಾಡಿದ್ರೆ ಎಷ್ಟು ಬರುತ್ತೆ? 0.618. ಹೌದಾ? ಆ್ಯಂಡ್ 89 / 144, 89 / 144 ಮಾಡಿದರೆ ಇದನ್ನು 0.618 ಅನ್ನೋದೇ ಬರುತ್ತೆ. ಆ್ಯಂಡ್ 55 / 89 ಮಾಡಿದರೆ 55 / 89 ಮಾಡಿದ್ರೂ ನಮಗೆ 0.618 ಬರುತ್ತೆ. ಓಕೆ, ಇದೊಂದು ಫಿಬೊನಾಕಿ ರೇಷಿಯೋ ಆಗಿರುತ್ತೆ. ಪರ್ಸೆಂಟೇಜಲ್ಲಿ ಮಾಡಬೇಕು, ಇಂಟು 100 ಮಾಡಿದರೆ 61.8% ಅನ್ನೋದು ಬರುತ್ತೆ. ಹೌದಾ? ಸೊ ಇದು ಫಿಬೊನಾಕಿ ರೇಷಿಯೋ. ಈ ಥರ ಫಿಬೊನಾಕಿ ರೇಷಿಯೋಸ್ ಅನ್ನೋದು ಭಾಳಷ್ಟು ಬರುತ್ತೆ. ಏಕೆಂದರೆ ಈ ಥರ ಮೂಮೆಂಟ್ ಆಗಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಇದೆ, ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಇದೆ, ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜಲ್ಲಿ ಮೂಮೆಂಟ್ ಆಗಿದೆ.
ನಾನು ತೋರಿಸಿಕೊಡೋದೇ ಈ ಫಿಬೊನಾಕಿ ರೇಷಿಯೋಸ್ಗಳು. ಓಕೆ, 61.8 ಅನ್ನೋದು ಫಿಬೊನಾಕಿ ರೇಷಿಯೋ ಆಗಿರುತ್ತೆ. ಸೊ ಅದೇ ಥರ ಸೆಕೆಂಡ್ ರೇಷಿಯೋ, ಈ ರೇಷಿಯೋದಲ್ಲಿ ಏನು ಮಾಡಿದ್ವಿ ನಾವು, ಈ ನಂಬರ್ ಇದೆ ಅಂದರೆ ಈ ನಂಬರಿಂದ ಈ ನಂಬರಿಂದ ಡಿವೈಡ್ ಮಾಡಿದ್ದೇವೆ, ಹೌದಾ. ಆ್ಯಂಡ್ ಸೆಕೆಂಡ್ ರೇಷಿಯೋದಲ್ಲಿ ಈ ನಂಬರ್ ಇದೆ ಅಂದರೆ ಒಂದು ನಂಬರ್ ಬಿಟ್ಟು ಸೆಕೆಂಡ್ ನಂಬರ್ 55/144 ಮಾಡಿದ್ರೆ ಎಷ್ಟು ಬರುತ್ತೆ, 0.382 ಅನ್ನೋದು ಬರುತ್ತೆ. ಅದೇ ಥರ 89/233 ಈ ಥರ ಕ್ಯಾಲ್ಕುಲೇಷನ್ ಮಾಡಿದರೆ 0.382 ಅನ್ನೋದು ಬರುತ್ತೆ. ಆ್ಯಂಡ್ 21/55 ಮಾಡಿದಾಗೂ 0.382 ಅನ್ನೋದು ಬರುತ್ತೆ. ಸೊ ಈ ಫಿಬೊನಾಕಿ ನಂಬರ್ಸ್ಗಳಲ್ಲಿ ಯಾವುದೋ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಆ ನಂಬರಿಂದ ಸೆಕೆಂಡ್ ನಂಬರ್ ಮುಂದೆ ಇರುವ ಸೆಕೆಂಡ್ ನಂಬರ್ಗೆ ಡಿವೈಡ್ ಮಾಡಿದರೆ 0.382 ಅನ್ನೋದು ಬರುತ್ತೆ. ಅಂದರೆ ಇದು ಪರ್ಸೆಂಟೇಜಲ್ಲಿ ಮಾಡಿದರೆ 38.2% ಅನ್ನೋದು ಬರುತ್ತೆ. ಇದು ಫಿಬೊನಾಕಿ ರೇಷಿಯೋ. ಸೊ ಫಸ್ಟ್ ಫಿಬೊನಾಕಿ ರೇಷಿಯೋ ಎಷ್ಟಿದೆ, 61.8. ಸೆಕೆಂಡ್ ಫಿಬೊನಾಕಿ ರೇಷಿಯೋ 38.2, ಹೌದಾ. ಆ್ಯಂಡ್ ಅದೇ ಥರ ಇನ್ನೊಂದು ರೇಷಿಯೋ ಇದೆ, ಥರ್ಡ್ ರೇಷಿಯೋ ಇದೆ. ಥರ್ಡ್ ರೇಷಿಯೋನು ಸಿಂಪಲ್ ಆಗಿ ಫಿಬೊನಾಕಿ ನಂಬರ್ಸ್ ಏನು ಇನ್ನೊಂದು ಸಾರಿ ಬರುತ್ತೇನೆ. ಆ್ಯಂಡ್ ಫಿಬೊನಾಕಿ ನಂಬರ್ಸ್ ಏನಿದೆ 0, 1, 2, 3, 5, 8, 13, 21, 34, 55, 89, 155. ಓಕೆ, ಪ್ರೆಸೆಂಟ್ ಇಷ್ಟು ಸಾಕು. ಓಕೆ, ಸೊ ಇನ್ನೊಂದು ಥರ್ಡ್ ರೇಷಿಯೋ ಏನಾಗಿದೆ ಅಂದರೆ, ಫಸ್ಟ್ ರೇಷಿಯೋದಲ್ಲಿ ಏನು ಮಾಡಿದ್ದೀವಿ, ಈ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ನಂಬರಿಂದ ಡಿವೈಡ್ ಮಾಡಿದರೆ ನಮಗೆ 61.8% ಅನ್ನೋದು ಬಂದಿದೆ. ಆ್ಯಂಡ್ ಈ ನಂಬರಿಂದ ಸೆಕೆಂಡ್ ನಂಬರ್ಗೆ ಡಿವೈಡ್ ಮಾಡಿದರೆ 38.2% ಅನ್ನೋದು ಬಂದಿದೆ. ಆ್ಯಂಡ್ ಥರ್ಡ್ ರೇಷಿಯೋದಲ್ಲಿ ಈ ನಂಬರಿಂದ ಥರ್ಡ್ ನಂಬರ್ನ ಡಿವೈಡ್ ಮಾಡೋದು, ಎರಡು ನಂಬರ್ನ ಗ್ಯಾಪ್ ಬಿಟ್ಟು ಥರ್ಡ್ ನಂಬರಿಂದ ಡಿವೈಡ್ ಮಾಡೋದು. ಓಕೆ, 34/144 ಮಾಡಿದರೆ ಎಷ್ಟು ಬರುತ್ತೆ, 0.236 ಅನ್ನೋದು ಬರುತ್ತೆ. ಓಕೆ, ಆ್ಯಂಡ್ ಅದೇ ಥರ 8/34 ಮಾಡಿ, 8/34 ಇದನ್ನು 0.236 ಬರುತ್ತೆ. 13/55 ಮಾಡಿ, 13/55 ಮಾಡಿದಾಗೂ 0.236 ಅನ್ನೋದೇ ಬರುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟಾಗುತ್ತೆ, 23.6 ಅನ್ನೋದು ಬರುತ್ತೆ. ಓಕೆ, ಇದು ಫಿಬೊನಾಕಿ ರೇಷಿಯೋ, ಥರ್ಡ್ ರೇಷಿಯೋ. ಫಿಬೊನಾಕಿ ರೇಷಿಯೋಸ್ಗಳು ಯಾವುದು, 61.8%, 38.2% ಆ್ಯಂಡ್ 23.6%. ಇನ್ನು ಭಾಳಷ್ಟು ನಮಗೆ ರೇಷಿಯೋಸ್ಗಳು ಬರುತ್ತೆ. ಪೊಟೆನ್ಷಿಯಲಿ ಸ್ಟ್ರಾಂಗ್ ಆಗಿರೋದು ಇವು 3 ಪ್ಲಸ್ ಇನ್ಬಿಟ್ನಲ್ಲಿ ಇನ್ನೊಂದು 50% ಅನ್ನೋದು ಬರುತ್ತೆ. ಪೊಟೆನ್ಷಿಯಲಿ ಇವು 4 ಅನ್ನೋದು ನಮಗೆ ಫಿಬೊನಾಕಿ ರೇಷಿಯೋಸ್ಗಳಲ್ಲಿ ಇವು 4 ನಮಗೆ ಪೊಟೆನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಈ ಫಿಬೊನಾಕಿ ರೇಷಿಯೋಸ್ಗಳು ಅನ್ನೋದು ಸ್ಟಾಕ್ ಮಾರ್ಕೆಟಿಂಗಲ್ಲೂ ಯೂಸ್ ಆಗುತ್ತೆ. ಈ ರೇಷಿಯೋಸ್ಗಳು ಅನ್ನೋದು ಸ್ಟಾಕ್ ಮಾರ್ಕೆಟಿಂಗಲ್ಲೂ ಯೂಸ್ ಆಗುತ್ತೆ. ಏಕೆಂದರೆ ಸೊ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಅನ್ನೋದು ಆಗ್ತಾ ಇರುತ್ತೆ, ಹೌದಾ. ಸೊ ಸಮ್ಟೈಮ್ಸ್ ನಮಗೆ ಯಾವಾಗಾದ್ರೂ ನಮಗೆ ಶಾರ್ಪ್ ಮೂಮೆಂಟ್ ಬರುತ್ತೆ, ಸಡನ್ನಾಗಿ ಇಂಕ್ರೀಸ್ ಆಗಿಬಿಡುತ್ತೆ. ಒಂದು 10%, 20% ಅನ್ನೋದು ಮೂಮೆಂಟ್ ಆಗುತ್ತೆ, ಸಡನ್ನಾಗಿ ಇಂಕ್ರೀಸ್ ಅನ್ನೋದು ಆಗುತ್ತೆ, ಹೌದಾ. ಅದೇ ಥರ ಒಂದು ಸಡನ್ನಾಗಿ ಡಿಕ್ರೀಸ್ ಅನ್ನೋದು ಆಗುತ್ತೆ. ಸೊ ಫಸ್ಟಾಗಿ ನಾವೀಗ ಅಪ್ವರ್ಡ್ ಡೈರೆಕ್ಷನಲ್ಲಿ ನೋಡೋಣ. ಪ್ರೈಸ್ ಅನ್ನೋದು ಸಡನ್ನಾಗಿ ಇಂಕ್ರೀಸ್ ಆಗಿದೆ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೇಳಿ ವೇಟ್ ಮಾಡೋಷ್ಟರಲ್ಲಿ ಸಡನ್ನಾಗಿ ಇಂಕ್ರೀಸ್ ಅನ್ನೋದು ಆಗಿದೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನೋಷ್ಟರಲ್ಲಿಗೆ ಸೊ ಶಾರ್ಪ್ ಅಪ್ ಮೂಮೆಂಟ್ ಅನ್ನೋದು ಬಂದಿದೆ. ಸೊ ಇಂಥ ಸಮಯದಲ್ಲಿ ಪೀಕ್ ಲೆವೆಲಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀವ. ಸೊ ಈ ಪೀಕ್ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗುವುದಿಲ್ಲ, ಹೌದಾ. ಸೊ ಡೆಫಿನೆಟ್ಲಿ ಯಾವುದೇ ಒಂದು ಸ್ಟಾಕ್ ಅನ್ನೋದು ಈ ಥರ ಶಾರ್ಪ್ ಅಪ್ ಮೂಮೆಂಟ್ ಬಂದಿದೆ ಅಂದರೆ ಡೆಫಿನೆಟ್ಲಿ ಆಗಿ ಅಲ್ಲೊಂದು ರೀಟ್ರೇಸ್ಮೆಂಟ್ ಅನ್ನೋದು ಆಗುತ್ತೆ, ಪ್ರೈಸ್ ಅನ್ನೋದು ಫಾಲ್ ಆಗುತ್ತೆ. ಮತ್ತು ಯಾವಾಗ ಒಂದು ರೀಟ್ರೇಸ್ಮೆಂಟ್ ಆಗುತ್ತೋ, ಪ್ರೈಸ್ ಅನ್ನೋದು ಫಾಲ್ ಆಗುತ್ತೋ, ಫಾಲ್ ಆದಾಗ ನಾವು ಒಂದು ಲೆವೆಲಲ್ಲಿ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನಮಗೆ ಒಂದು ಅಪರ್ಚುನಿಟಿ ಅನ್ನೋದು ಸಿಗುತ್ತೆ. ಸ್ಟಾಕ್ನ ಪ್ರೈಸ್ ಈ ಥರ ಮೂಮೆಂಟ್ ಆಗಿದೆ ಅಂದರೆ ಫರ್ದರ್ ಮೂಮೆಂಟ್ ಹಾಕೋಣ ಮುಂಚೆ ಒಂದು ರೀಟ್ರೇಸ್ ಆಗುತ್ತೆ. ಸೊ ಈ ರೀಟ್ರೇಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಕೋಬೋದು. ಸೊ ಒಂದು ಸ್ಟಾಕಲ್ಲಿ ಎನರ್ಜಿ ಬಂದಿದೆ ಅಂದರೆ ಮೂಮೆಂಟ್ ಆಗುವಾಗ ಸೊ ಶಾರ್ಪ್ ಮೂಮೆಂಟ್ ಅನ್ನೋದು ಆಗಿರುತ್ತೆ, ಆದಮೇಲೆ ಒಂದು ಕರೆಕ್ಷನ್ ಬರುತ್ತೆ. ಆ ರೀಟ್ರೇಸ್ ಅನ್ನೋದು ಆದಮೇಲೆ ನೆಕ್ಸ್ಟ್ ಮೂಮೆಂಟ್ ಅನ್ನೋದು ತೊಗೊಳುತ್ತೆ. ಸಪೋಸ್ ಎಕ್ಸಾಂಪಲ್ಗೆ ಇಲ್ಲಿಂದ 100 ರೂಪೀಸಿಂದ 150ವರೆಗೆ ಇಂಕ್ರೀಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಓಕೆ, 100ಇಂದ 150ಗೆ ಇಂಕ್ರೀಸ್ ಆಗಿದೆ. ಇಲ್ಲಿ ಯಾವುದೋ ಒಂದು ಲೆವೆಲಲ್ಲಿ ಬೈ ಮಾಡೋಣ ಅಂದರೆ ಬೈ ಮಾಡೋಕ್ಕೆ ನಮಗೆ ಚಾನ್ಸ್ ಇರಲಾರ್ದೆ ಸ್ಟಾಕ್ ಅನ್ನೋದು ಡೈಲಿ ಅಪ್ಪರ್ ಸರ್ಕ್ಯೂಟ್ ಆಗ್ತಾ ಇಂಕ್ರೀಸ್ ಆಗಿಬಿಟ್ಟಿದೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದರೆ ಪೀಕ್ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಈ ಥರ ಇಂಕ್ರೀಸ್ ಆಗಿರೋ ಸ್ಟಾಕ್ಸಲ್ಲಿ ಒಂದು ಕರೆಕ್ಷನ್, ಒಂದು ರೀಟ್ರೇಸ್ ಅನ್ನೋದು ಆಗುತ್ತೆ ಡೆಫಿನೆಟ್ಲಿ ಆಗಿ. ಸಪೋಸ್ ಇದು 130ವರೆಗೆ ಡಿಕ್ರೀಸ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಒಂದು ರೀಟ್ರೇಸ್ ಆಗಿದೆ, ಕರೆಕ್ಷನ್ ಆಗಿದೆ 130ವರೆಗೆ ಅಂತ ತಿಳ್ಕೊಳ್ಳೋಣ. 150ನ ಮೇಲ್ಗಡೆ ಇನ್ನೂ ಇಂಕ್ರೀಸ್ ಆಗಬೇಕು, 170ವರೆಗೆ 200ವರೆಗೆ ಇಂಕ್ರೀಸ್ ಹಾಕೋಣ ಮುಂಚೆ
ಒಂದು ರಿಟ್ರೇಸ್ಮೆಂಟ್ ಆಗುತ್ತೆ, ಕರೆಕ್ಷನ್ ಅನ್ನೋದು ಆಗುತ್ತೆ. ಹೌದಾ? ಸಪೋಸ್ ಇದು 130ವರೆಗೆ ಫಾಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ಲೆವೆಲಲ್ಲಿ ನಮಗೆ ಒಂದು ಅಪರ್ಚುನಿಟಿ ಅನ್ನೋದು ಸಿಗುತ್ತೆ, ಒಂದು ಬೈಯಿಂಗ್ ಅಪರ್ಚುನಿಟಿ ಅನ್ನೋದು ಸಿಗುತ್ತೆ. ಓಕೆ, ಇಲ್ಲಿ ನಮಗೆ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ. ಆಮೇಲೆ ಈ ಹೈನ ಕ್ರಾಸ್ ಮಾಡಿಕೊಂಡು ಪ್ರೈಸ್ ಅನ್ನೋದು ಮೇಲ್ಗಡೆ ಇನ್ಕ್ರೀಸ್ ಆಗುತ್ತೆ. ಈ ಥರ ಪ್ರೈಸ್ ಅನ್ನೋದು ಮೂವ್ಮೆಂಟ್ ಆಗ್ತಿರುತ್ತೆ. ಯಾವುದೇ ಸ್ಟಾಕ್ ಆಗಿರ್ಬೋದು ಸಡನ್ನಾಗಿ ಇನ್ಕ್ರೀಸ್ ಆಗೋದಿಲ್ಲ. ಇಲ್ಲಿವರೆಗೆ ಕರೆಕ್ಷನ್ ಆಗುತ್ತೆ. ಆ ಲೆವೆಲನ್ನು ನಾವು ಯಾವ ಥರ ಐಡೆಂಟಿಫಿಕೇಷನ್ ಮಾಡುತ್ತೇವೆ? ಇಲ್ಲಿವರೆಗೆ ಕರೆಕ್ಷನ್ ಆಗಿದೆ ಅಂದರೆ ಇಲ್ಲಿ ನಾವು ಅಗೇನ್ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಬೋದು. ಹೌದಾ? ಸೊ ಈ ಪಾಯಿಂಟ್ನ ಐಡೆಂಟಿಫಿಕೇಷನ್ ಅನ್ನೋದು ಯಾವ ಥರ ಮಾಡುತ್ತೇವೆ, ಈ ಪಾಯಿಂಟನ್ನು ನಾವು ಐಡೆಂಟಿಫಿಕೇಷನ್ ಅನ್ನೋದು ಯಾವ ಥರ ಮಾಡುತ್ತೇವೆ ಅಂತೇಳಿ ತೋರಿಸಿಕೊಡೋದೇ ಈ ಫಿಬೊನಾಕಿ ರೇಷಿಯೋಸ್ಗಳನ್ನೋದು ಆಗಿರುತ್ತೆ. ಓಕೆ, ನೆನ್ಪಿಟ್ಕೋಬೇಕಾಗಿರೋ ಫಿಬೊನಾಕಿ ರೇಷಿಯೋಸ್ಗಳು 61.8%, 38.2%, 23.6% ಆ್ಯಂಡ್ 50%. ಈ ಫಿಬೊನಾಕಿ ರೇಷಿಯೋಸ್ಗಳನ್ನ ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. ಒಂದು ಸಾರಿ ನಾವೀಗ ಚಾರ್ಟಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಯಾವುದಾದ್ರು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಸೆಂಟ್ಲಾಗಿ ಪೀಕ್ ಲೆವೆಲಲ್ಲಿ ಮೂವ್ಮೆಂಟ್ ಆಗಿರೋ ಸ್ಟಾಕು ಅಥವಾ ಆಲ್ ಟೈಮ್ ಹೈಯಲ್ಲಿ ಟ್ರೇಡಿಂಗ್ ಆಗ್ತಿರೋ ಸ್ಟಾಕ್ಸು. ಯಾಕೆಂದರೆ ಡೆಫಿನೆಟ್ಲಿ ಆಗಿ ಅಲ್ಲಿ ನಮಗೆ ಕರೆಕ್ಷನ್ ಅನ್ನೋದು ಆಗುತ್ತೆ, ಅದು ರಿಟ್ರೇಸ್ಮೆಂಟ್ ಅನ್ನೋದು ಆಗುತ್ತೆ. ಸೊ ಯಾವ ಸ್ಟಾಕ್ಸ್ನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ RBL ಬ್ಯಾಂಕ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ 1 ಡೇ ಟೈಮ್ ಫ್ರೇಮ್ನ ಯೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಪೊಸಿಷನಲ್ ಟ್ರೇಡಿಂಗ್ ಮಾಡ್ಕೊಂಡಿದ್ರೆ 1 ಅವರ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ಕೊಳ್ಳಿ. ಫಿಬೊನಾಕಿ ರಿಟ್ರೇಸ್ಮೆಂಟ್ ಯೂಸ್ ಮಾಡೋ ಮೆಥಡ್ ಮಾತ್ರ ಸೇಮ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಶಾರ್ಪ್ ಮೂಮೆಂಟ್ ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ ಶಾರ್ಪ್ ಮೂಮೆಂಟ್, ವೆರಿ ಶಾರ್ಪ್ ಮೂಮೆಂಟ್ ಬಂದಿದೆ. ಹೌದಾ? ಈ ಶಾರ್ಪ್ ಮೂಮೆಂಟ್ ಇಲ್ಲಿಂದ ಇಲ್ಲಿವರೆಗೆ ಇನ್ಕ್ರೀಸ್ ಆಗಿದೆ ಅಂದಾಗ ನಾವು ಈ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವ? ಏನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ತೊಗೋಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿಂದ ಕರೆಕ್ಷನ್ ಆಗ್ಬೋದು ಅಂತ ನಮಗೊಂದು ಅನುಮಾನ ಇರುತ್ತೆ. ಇಲ್ಲಿ ಕರೆಕ್ಷನ್ಸ್ ಆದಮೇಲೆ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಕೋಬೋದು. ಆಮೇಲೆ ಏನಾಗಿದೆ, ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿಕೊಂಡು ಸೊ ಹೈ ಅನ್ನೋದು ಆಗಿದೆ. ಈ ಲೆವೆಲನ್ನು ನಾನು ಯಾವ ಥರ ಐಡೆಂಟಿಫೈ ಮಾಡಬೇಕು, ಇಲ್ಲಿವರೆಗೆ ಕರೆಕ್ಷನ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತೇಳಿ ನಾವು ಯಾವ ಥರ ಐಡೆಂಟಿಫೈ ಮಾಡುತ್ತೇವೆ? ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನ್ನೋದು ನಮಗೆ ಭಾಳಷ್ಟು ಯೂಸ್ ಆಗುತ್ತೆ. ಓಕೆ, ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನ್ನೋದು ನಾವು ಯಾವ ಥರ ಡ್ರಾ ಮಾಡ್ತೇವೆ ಅಂದರೆ, ಸೊ ಇಲ್ಲಿ ಡ್ರಾ ಟೂಲ್ ಇದೆ. ಡ್ರಾ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಮಗೆ ಟೂಲ್ಸ್ ಕಾಣಿಸ್ತಾ ಇದೆ. ಇದರಲ್ಲಿ ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನ್ನೋದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೌದಾ? ಸೊ ಎಲ್ಲಿಂದ ಇನ್ಕ್ರೀಸ್ ಆಗಿದೆ ಇದು? ಫ್ರಮ್ ಈ ಲೆವೆಲಿಂದ ಹಿಡಿದು ಇಲ್ಲಿವರೆಗೆ ಇನ್ಕ್ರೀಸ್ ಆಗಿದೆ. ಅಂದರೆ ಈ ಲೆವೆಲಲ್ಲಿ ಕ್ಲಿಕ್ ಮಾಡಿ, ನೆಕ್ಸ್ಟು ಹೈ ಲೆವೆಲಲ್ಲಿ ಕ್ಲಿಕ್ ಮಾಡಿ. ಲೋ ಎಲ್ಲಿದೆ, ಲೋ ಅಲ್ಲಿ ಕ್ಲಿಕ್ ಮಾಡಿ. ಲೋ ಕ್ಲಿಕ್ ಮಾಡಿ, ಹೈ ಎಲ್ಲಿಗಾಗಿದೆ, ಹೈವರೆಗೆ ಕ್ಲಿಕ್ ಮಾಡಿ. ರೈಟ್. ಸೊ ಈ ಥರ ಡ್ರಾ ಮಾಡಿದ ಮೇಲೆ ಇಲ್ಲಿ ರೇಷಿಯೋಸ್ ಬರುತ್ತೆ. ನಿಮಗೆ ಇಂಪಾರ್ಟೆಂಟಾಗಿ ರೇಷಿಯೋಸ್ ಅಂತ ಹೇಳಿದೆ ನಾನು. ಯಾವ ರೇಷಿಯೋಸು ಇಂಪಾರ್ಟೆಂಟ್ ಆಗಿರೋದು? 61.8% ಆ್ಯಂಡ್ 38.2% ಆ್ಯಂಡ್ 23.6%. ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 61.8, 50, 38.2, ಇನ್ನೊಂದು 23.6% ಬರುತ್ತೆ. ಅದು ಆ್ಯಡ್ ಮಾಡಿಲ್ಲ, ಅದು ಆ್ಯಡ್ ಮಾಡೋಣ. ಸೊ ಇಲ್ಲಿ ಪ್ರೈಸ್ ಅನ್ನೋದು ಇಲ್ಲಿಂದ ಈ ಥರ ಇನ್ಕ್ರೀಸ್ ಆಗಿದೆ ಅಂದರೆ ಎಲ್ಲಿವರೆಗೆ ರಿಟ್ರೇಸ್ ಆಗಿದೆ ನೋಡಿ. ಅದು ಫಾಲ್ ಆಗುವಾಗ ರಿಟ್ರೇಸ್ಮೆಂಟ್ ಅನ್ನೋದು 50% ಆಗಿದೆ. ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದು ಪ್ರೈಸ್ ಅನ್ನೋದು ಮತ್ತೆ ಇನ್ಕ್ರೀಸ್ ಆಗಿದೆ. ಮತ್ತು ಪ್ರೈಸ್ ಇನ್ಕ್ರೀಸ್ ಆದ್ರೂ ಈ ಪ್ರೈಸಲ್ಲಿ ರಿಟ್ರೇಸ್ ಆಗಿದೆ ಮತ್ತೆ 38.2%. ಈ ಲೆವೆಲ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಲೆವೆಲ್ಸ್ ನಮಗೆ ಭಾಳಷ್ಟು ಸಮಯಕ್ಕೆ ಸಪೋರ್ಟ್ ಥರ ಭಾಳಷ್ಟು ಚೆನ್ನಾಗಿ ಆಗ್ತಾ ಆಗುತ್ತೆ. ಸೊ ಇಲ್ಲಿ ಬೈಯಿಂಗ್ ಅಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದೇವೆ. ಈಗ ರಿಟ್ರೇಸ್ ಆದಾಗ ನಾವು ಇಲ್ಲಿ ಬೈ ಮಾಡೋಣ ಅಂದ್ಕೊಂಡಲ್ಲಿ ಡೈರೆಕ್ಟಾಗಿ ಬೈ ಮಾಡ್ಕೋತೀವ? ಬೈ ಮಾಡ್ಕೋಕ್ಕಾಗೋದಿಲ್ಲ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು? ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಆದರೂ ಫಾರ್ಮೇಷನ್ ಆಗಬೇಕು, ಒಂದು ಇಂಡಿಕೇಟರ್ ಸಿಗ್ನಲ್ಸ್ ಆದರೂ ಪ್ರೊವೈಡ್ ಮಾಡಬೇಕು, ಬೈಯಿಂಗ್ ಸಿಗ್ನಲ್ಸ್ ಆದರೂ ಪ್ರೊವೈಡ್ ಮಾಡಬೇಕು, ಇಲ್ಲಾಂದರೆ ವ್ಯಾಲ್ಯೂಮ್ಸಿಂದ ಇನ್ಕ್ರೀಸ್ ಆಗಬೇಕು. ಇಲ್ಲಿಂದ ಸಪೋರ್ಟ್ ತೊಗೊಂಡು ವ್ಯಾಲ್ಯೂಮ್ಸಿಂದ ಇನ್ಕ್ರೀಸ್ ಆಗಬೇಕು. ಅಂಥ ಸಮಯಕ್ಕೆ ಮಾತ್ರ ನಾವು ಬೈ ಮಾಡಬೇಕಾಗುತ್ತೆ. ಓನ್ಲಿ ಈ ಥರ ನಮಗೆ ಈ ಫಿಬೊನಾಕಿ ರೇಷಿಯೋಸ್ವರೆಗೆ ಫಾಲ್ ಆಗಿದೆ, ಇಲ್ಲಿಂದ ಸಪೋರ್ಟ್ ತೊಗೊಂಡು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋಕ್ಕೂ ಬರೋದಿಲ್ಲ. ಸೊ ಅಲ್ಲಿ ನಮಗೆ ರಿವರ್ಸಲ್ ಫಾರ್ಮೇಷನ್ ಆಗಬೇಕು. ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ಸ್ ಆಗಿರ್ಬೋದು ಆ್ಯಂಡ್ ರಿವರ್ಸಲ್ ಪ್ಯಾಟರ್ನ್ಸ್ ಆಗಿರ್ಬೋದು, ಅಥವಾ ವ್ಯಾಲ್ಯೂಮ್ಸಿಂದ ಗುಡ್ ಕ್ಯಾನ್ಡಲ್ ಆದರೂ ಫಾರ್ಮೇಷನ್ ಆಗಿರಬೇಕು, ಅಥವಾ ಇಂಡಿಕೇಟರ್ಸ್ಗಳಾದರೂ ಬೈಯಿಂಗ್ ಸಿಗ್ನಲ್ ತೋರಿಸಿರಬೇಕು. ಸೊ ಈ ಥರ ಫಾರ್ಮೇಷನ್ ಆದರೆ ನಾವು ಬೈಯಿಂಗ್ ಆ್ಯಕ್ಷನ್ ತೊಗೊತೇವೆ. ಓಕೆ, ಬೈಯಿಂಗ್ ಅಪಾರ್ಚುನಿಟಿ ಮಿಸ್ ಆಗಿದೆ ಅಂದರೆ ಫಿಬೊನಾಕಿ ರಿಟ್ರೇಸ್ಮೆಂಟಿಂದ ನಾವು ಅಗೇನ್ ಬೈಯಿಂಗ್ ಅಪಾರ್ಚುನಿಟಿನ ನಾವು ಪಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಸ್ಟಾಕ್ನ ಅಬ್ಸರ್ವ್ ಮಾಡೋಕ್ಕೂ ಮುಂಚೆ 23.6ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ 23.6 ಇಲ್ಲಿದೆಲ್ಲ ಇದೆ, 23.6. ಓಕೆ, ಡನ್. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ಅಬ್ಸರ್ವ್ ಮಾಡೋಣ, ಟಾಟಾ ಸ್ಟೀಲ್. ಯಾವುದಾದ್ರೂ ಸ್ಟಾಕ್ಸ್ ತೊಗೊಳ್ಳಿ, ಪ್ರತಿಯೊಂದು ಸ್ಟಾಕ್ಗಳ ಮೇಲೆ ಈ ಥರ ನೀವು ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನ್ನೋದು ಇದೇ ಥರ ಡ್ರಾ ಮಾಡುವುದು. ಓಕೆ, ಸೊ ಇಲ್ಲಿ ಪ್ರೈಸ್ ನೋಡಿ, ಇಲ್ಲಿಂದ ಪ್ರೈಸ್ ಅನ್ನೋದು ಈ ಲೆವೆಲಿಂದ ಪ್ರೈಸ್ ಅನ್ನೋದು ಇಲ್ಲಿವರೆಗೆ ಶಾರ್ಪ್ ಮೂಮೆಂಟ್ ಆಗಿದೆ. ವೆರಿ ಗುಡ್ ಶಾರ್ಪ್, ವೆರಿ ಶಾರ್ಪ್ ಮೂಮೆಂಟ್ ಅನ್ನೋದಾಗಿದೆ. ಹೌದಾ? ಈ ಸ್ಟಾಕಲ್ಲಿ ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಇರೋದ್ರಿಂದ ಈ ಥರ ಮೂಮೆಂಟ್ ಆಗಿದೆ. ಇಯರ್ ಹೈಯಲ್ಲಿ ಟ್ರೇಡಿಂಗ್ ಆಗಿದೆ.
ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಗಲಿಲ್ಲ, ಇದರಲ್ಲಿ ಗುಡ್ ಪ್ರಾಫಿಟ್ಸ್ ಮಿಸ್ ಆಗಿದ್ದೇವೆ ಅಂತ ನಮಗೆ ಭಾಳಷ್ಟು ಫೀಲಿಂಗ್ ಬರುತ್ತೆ. ಹೌದಾ, ಗುಡ್ ಪ್ರಾಫಿಟ್ಸ್ ಅನ್ನೋದು ಮಿಸ್ ಮಾಡ್ಕೊಂಡಿದ್ದೇವೆ ಅಂತೇಳಿ ಒಂದು ಸ್ಮಾಲ್ ಚಿಕ್ಕದಾಗಿ ಫೀಲಿಂಗ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ಅಗೇನ್ ನಮಗೆ ಅಲ್ಲಿ ಈ ಥರ ಶಾರ್ಪ್ ಮೂಮೆಂಟ್ ಆದಮೇಲೆ ಅಗೇನ್ ರಿಟರ್ನ್ ನಮಗೆ ಒಂದು ಬೈಯಿಂಗ್ ಅಪರ್ಚುನಿಟಿ ಅನ್ನೋದು ತೋರಿಸ್ಕೊಡುತ್ತೆ. ಅದೇ ಈ ಫಿಬೊನಾಕಿ ರಿಟ್ರೇಸ್ಮೆಂಟ್. ಹೌದಾ, ಅದೇ ಈ ಫಿಬೊನಾಕಿ ರಿಟ್ರೇಸ್ಮೆಂಟ್. ಸೊ ನೋಡಿ, ಇಲ್ಲಿಂದ ಫಾಲ್ ಆದರೆ ಎಲ್ಲಿವರೆಗೆ ಫಾಲ್ ಆಗಿದೆ, ಅದು ಈ 38.2% ಫಾಲ್ ಆಗಿದೆ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೋಬೋದಲ್ವ. ಇಲ್ಲಿಂದ ಇಷ್ಟು ಫಾಲ್ ಆಗಿದೆ, 100 ಪಾಯಿಂಟ್ಸ್ ಅಷ್ಟು ಫಾಲ್ ಆಗಿದೆ. 700ಇಂದ 600ವರೆಗೆ ಫಾಲ್ ಆಗಿದೆ. 38.2% ಅಷ್ಟು ಫಾಲ್ ಆಗಿದೆ. ಇಷ್ಟು ಫಾಲ್ ಆಗಿದೆ. ಈ ಲೆವೆಲಿಂದ ಹಿಡಿದು ಇಲ್ಲಿವರೆಗೆ ಫಾಲ್ ಆಗಿದೆ. ಅಂದರೆ 38.2% ಅಷ್ಟು ಫಾಲ್ ಆಗಿದೆ. ಇಷ್ಟು ಫಾಲ್ ಆಗಿದೆ ಅಂದರೆ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೋಬೋದಲ್ವ. ಅಗೇನ್ ಪ್ರೈಸ್ ಅನ್ನೋದು ಇಯರ್ ಹೈಯಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ. ಅಂದರೆ 38.2% ಅನ್ನೋದು ನಾವು ಕ್ಯಾಚ್ ಮಾಡ್ಕೋಬೋದಾಗಿತ್ತು. ಓಕೆ, ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಲೆವೆಲ್ಸ್ನ ಡ್ರಾ ಮಾಡ್ಕೋದು ನಮಗೆ ತಿಳಿದಿದೆ ಅಂದರೆ ಶಾರ್ಪ್ ಮೂಮೆಂಟ್ ಆಗಿರೋ ಸ್ಟಾಕ್ಸ್ಗಳು, ನಾವೇನು ಇನ್ವೆಸ್ಟ್ಮೆಂಟ್ಸು ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಿಸ್ ಆಗಿರೋ ಸ್ಟಾಕ್ಸ್ಗಳಿರುತ್ತಲ್ಲ, ಅಲ್ಲಿ ಮಿಸ್ ಆಗಿರುವ ಸ್ಟಾಕ್ಸ್ಗಳಿರುತ್ತೆ, ಅಂದರೆ ಶಾರ್ಪ್ ಮೂಮೆಂಟ್ ಆಗಿರೋ ಸ್ಟಾಕ್ಸ್ಗಳಿರುತ್ತಲ್ಲ, ಅಂಥ ಸ್ಟಾಕ್ಸ್ಗಳಲ್ಲಿ ರೀಬೈಯಿಂಗ್ ಅಥವಾ ಒಂದು ಬೈಯಿಂಗ್ ಅಪಾರ್ಚುನಿಟಿ ಅನ್ನೋದು ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಮುಖಾಂತರ ನಾವು ತಿಳ್ಕೊಬೋದು. ಫಿಬೊನಾಕಿ ರಿಟ್ರೇಸ್ಮೆಂಟ್ ಯಾವ ಥರ ಡ್ರಾ ಮಾಡ್ತೇವೆ, ಪ್ರೈಸ್ ಅನ್ನೋದು ಶಾರ್ಪಾಗಿ ಎಲ್ಲಿಂದ ಎಲ್ಲಿವರೆಗೆ ಇನ್ಕ್ರೀಸ್ ಆಗಿದೆ ಅಂತ ನೋಡ್ಕೊಳ್ಳಿ. ಫ್ರಮ್ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಇನ್ಕ್ರೀಸ್ ಆಗಿದೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಲೋ ಲೆವೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈ ಹೈ ಪಾಯಿಂಟಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಫಿಬೊನಾಕಿ ಲೆವೆಲ್ಸ್ ಅನ್ನೋದು ಡ್ರಾ ಆಗುತ್ತೆ. ಫಿಬೊನಾಕಿ ಲೆವೆಲ್ಸ್ ಡ್ರಾ ಆದಮೇಲೆ ಎಲ್ಲಿವರೆಗೆ ರಿಟ್ರೇಸ್ ಆಗುತ್ತೆ ನೋಡಿ, ಎಲ್ಲಿವರೆಗೆ ಕರೆಕ್ಷನ್ ಬಂದಿದೆ, ಯಾವ ಪಾಯಿಂಟಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಇನ್ಕ್ರೀಸ್ ಆಗ್ತಿದೆ ಅಂತ ನೋಡಿ. ಓಕೆ, ಈಗ ಫಾಲ್ ಆಗ್ತಿದೆ ಅಂದರೆ ಫಾಲ್ ಆಗುವಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಫಾಲ್ ಆದಮೇಲೆ ಯಾವ ಪಾಯಿಂಟಲ್ಲಿ ಬಂದು ಸಪೋರ್ಟ್ ತೊಗೊತಾ ಇದೆ, ಇಲ್ಲಿಂದ ರಿಟ್ರೇಸ್ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ನಾವೇನು ಮಾಡ್ತೇವೆ, ಕನ್ಫರ್ಮೇಷನ್ ತೊಗೊತೇವೆ. ಒಂದು ರಿವರ್ಸಲ್ ಕನ್ಫರ್ಮೇಷನ್ ಆಗಿರ್ಬೋದು, ಆ್ಯಂಡ್ ಕ್ಯಾಂಡಲ್ಸ್ಟಿಕ್ಸ್ ಕನ್ಫರ್ಮೇಷನ್ ಆಗಿರ್ಬೋದು, ಇಂಡಿಕೇಟರ್ಸ್ ಕನ್ಫರ್ಮೇಷನ್ ಆಗಿರ್ಬೋದು, ವ್ಯಾಲ್ಯೂಮ್ ಕನ್ಫರ್ಮೇಷನ್ ತೊಗೊಂಡು ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಬೋದು. ಈ ಪ್ಲೇಸಲ್ಲಿ ನಾವು ಅಗೇನ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಅಥವಾ ಪೊಸಿಷನಲ್ ಟ್ರೇಡಿಂಗ್ಸ್ ಅನ್ನೋದು ನಾವು ತೊಗೋಬೋದು. ಓಕೆ, ಸೊ ಈ ಥರ ಫಿಬೊನಾಕಿ ರಿಟ್ರೇಸ್ಮೆಂಟನ್ನು ನಾವು ಈ ಥರ ಯೂಸ್ ಮಾಡ್ತೇವೆ. ಇನ್ನೊಂದು ಬೇರೆ ಸ್ಟಾಕ್ಸಲ್ಲಿ ನೋಡೋಣ, ರಿಲಯನ್ಸ್ ಇಂಡಸ್ಟ್ರೀಸ್. ಆ್ಯಂಡ್ ಈ ಫಿಬೊನಾಕಿ ರಿಟ್ರೇಸ್ಮೆಂಟನ್ನು ನಾವು ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಅಪ್ಲೈ ಮಾಡಿ ನೋಡೋಣ. ಈ ಸ್ಟಾಕಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಫಾಲ್ ಆಗಿದೆ. ಫ್ರಮ್ ಈ ಲೆವೆಲಿಂದ ಈ ಲೆವೆಲ್ವರೆಗೆ ಫಾಲ್ ಆಗಿದೆ. ಫಾಲ್ ಆಗುವಾಗಲೂ ನಾವು ಫಿಬೊನಾಕಿ ರಿಟ್ರೇಸ್ಮೆಂಟ್ ಲೆವೆಲ್ ನಾವು ಅಪ್ಲೈ ಮಾಡ್ಬೋದಲ್ವ. ಫಾಲ್ ಆಗುವಾಗೂ ಈ ಫಿಬೊನಾಕಿ ರಿಟ್ರೇಸ್ಮೆಂಟನ್ನು ನಾವು ಡ್ರಾ ಮಾಡ್ಬೋದು. ಹೌದಾ, ಈ ಥರ. ಸೊ ಇಲ್ಲಿಂದ ಇಲ್ಲಿವರೆಗೆ ಫಾಲ್ ಆಗಿದೆ ಆ್ಯಂಡ್ ಇಲ್ಲಿಂದ ರಿಟ್ರೇಸ್ ಎಲ್ಲಿ ಆಗುತ್ತೆ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಯಾವುದು ಅಂತೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಪ್ರೈಸ್ ಇಲ್ಲಿವರೆಗೆ ಫಾಲ್ ಆಗಿದೆ ಅಲ್ಲ, ಆಮೇಲೆ ಏನಾಗಿದೆ ನೋಡಿ, 38.2 ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಥರ ಟ್ರೇಟ್ ಆಗಿದೆ. ಇದ್ರನ್ನ ಬ್ರೇಕ್ಔಟ್ ಆದಮೇಲೆ ಸಪೋರ್ಟ್ ಥರ ಟ್ರೇಟ್ ಆಗಿದೆ. ಆ್ಯಂಡ್ 50% ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಥರ ಟ್ರೀಟ್ ಆಗಿದೆ. ಇದು ಯಾವಾಗ ಬ್ರೇಕ್ಔಟ್ ಆಯಿತು ಅವಾಗೆ ಈ ಲೆವೆಲನ್ನು ಸಪೋರ್ಟ್ ಥರ ಟ್ರೀಟ್ ಆಗಿದೆ. ಹೌದಾ, ಆ್ಯಂಡ್ ನೆಕ್ಸ್ಟ್ ಈ 100% ಲೆವೆಲ್ ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಟ್ರೀಟ್ ಆಗಿ ಇದನ್ನು ಬ್ರೇಕ್ಔಟ್ ಆಗಿ ಇಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಲೆವೆಲ್ಸ್ ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನ್ನೋದು ಈ ಥರ ನಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಒಂದು ಫಾಲ್ ಆಗುವಾಗ ಆಗಿರ್ಬೋದು, ಇನ್ಕ್ರೀಸ್ ಆಗುವಾಗ ಆಗಿರ್ಬೋದು, ಆ್ಯಂಡ್ ರಿಟ್ರೇಸ್ಮೆಂಟ್ ಆಗಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಿರುವಾಗ ಆಗಿರ್ಬೋದು, ಭಾಳ ಚೆನ್ನಾಗಿ ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಮೇಲೆ ಒಂದು ಸ್ಟ್ರಾಟಜಿನೂ ಇದೆ, ಪೊಸಿಷನಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಇದೆ. ಸೊ ಆ ಸ್ಟ್ರಾಟಜಿಯಲ್ಲಿ ಇನ್ನೂ ಕಂಪ್ಲೀಟಾಗಿ ತಿಳ್ಕೋಕೆ ಪ್ರಯತ್ನಿಸೋಣ. ಓಕೆ, ಬೇಸಿಕ್ ಲೆವೆಲಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಅಲ್ಲಿವರೆಗೆ ನೀವು ಬೇಸಿಕ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನಿಸಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ವಾಟ್ಸಪ್ ಮುಖಾಂತರ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.